ನನಗೆ ತುಂಬ ದಿನದಿಂದ ರೈಸ್ ಖೀರ್ ತಿನ್ನು ಅಂತ ಅನಿಸ್ತಾ ಇತ್ತು. ಕೇರಳ ಸೈಡೆಲ್ಲ ಪಾಲಾಡ ಅಂತ ಒಂದು ಡಿಶ್ ಮಾಡ್ತಾರೆ. ನಾನಿವತ್ತು ಈ ರೈಸ್ ಖೀರ್ಗೆ ನವರ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ರಾಜಮುಂಡಿ ಆರ್ಗ್ಯಾನಿಕ್ಸ್ ಅವರ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ನ್ಯೂಟ್ರಿಷಸ್ ತುಂಬ ಇದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಡೈಜೆಷನ್ಗಾಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು, ಶುಗರ್ ಪೇಷಂಟ್ಸ್ಗೆ ಎಲ್ಲರಿಗೂ ತುಂಬ ಒಳ್ಳೆಯದಿದು. ಸೊ ಇದನ್ನು ನಾನು 1 ಗಂಟೆ ಹಾಗೆ ನೆನೆ ಹಾಕೊಂಡು ಇಟ್ಟಿದ್ದೆ. ನೆಕ್ಸ್ಟ್ ಇದನ್ನು ಚಂದ ವಾಶ್ ಮಾಡಿಕೊಂಡು ಉಂಟಲ್ಲ, ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಚಂದ ಪೌಡರ್ ಮಾಡಿಕೊಳ್ಬೇಕು, ನೀರು ಹಾಕಲಿಕ್ಕಿಲ್ಲ. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗ್ತದೆ. ಇದನ್ನು ಕುಕ್ಕರಿಗೆ ಹಾಕಿಕೊಳ್ಳುವ. ಇದಕ್ಕೆ 2 ಕಪ್ಪಷ್ಟು ಹಾಲು ಹಾಕಿಕೊಳ್ತಾ ಇದ್ದೇನೆ ನಾನು. ಒಂದು ಫುಲ್ ವಿಸಿಲ್ ಹಾಕಿ ಇದನ್ನು 30 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಬೇಯಿಸಿ. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ, ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಚಂದ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಟುಕೊಳ್ಳುವ. ನೆಕ್ಸ್ಟ್ ಇಲ್ಲಿ ನಾನು ಒಂದು 3 ಕಪ್ಪಷ್ಟು ಹಾಲು ಹಾಕಿಕೊಳ್ತಾ ಇದ್ದೇನೆ. ನೀರು ಹಾಕಲಿಕ್ಕಿಲ್ಲ, ಇದು ದಪ್ಪ ಹಾಲು. ಇನ್ನು ನಾನು ಆಗಲೇ ಬೇಯಿಸಿಟ್ಟಂತ ಈ ರೈಸನ್ನು ಹಾಕಿಕೊಳ್ತಾ ಇದ್ದೇನೆ. ಚಂದ ಇದನ್ನು ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿಕೊಳ್ಳುವ. 1 ಕಪ್ ಶುಗರ್ ಹಾಕಿಕೊಳ್ಳಿ. ಶುಗರ್ ಬೇಡ ಅಂತಿದ್ರೆ ನೀವು ಬೆಲ್ಲದಲ್ಲಿ ಸಹ ಮಾಡ್ಕೊಳ್ಬೋದು. ಕಂಪ್ಲೀಟ್ ಆಗಿ ಇದನ್ನು ಒಂದು ಕುದಿ ಬರಿಸಿ. ಇದು ಎಷ್ಟು ಥಿಕ್ನೆಸ್ ಕೊಡ್ತದೆ ನೋಡಿ, ಅಷ್ಟು ನಿಮಗೆ ಟೇಸ್ಟ್ ಕೊಡ್ತದೆ. ಸೊ ನೆಕ್ಸ್ಟ್ ಆಗಲೇ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸ್ ಇರ್ತದೆ ನೋಡಿ, ಅದನ್ನು ಹಾಕಿಕೊಳ್ಳೋದು. 1 ಸ್ಪೂನಷ್ಟು ತುಪ್ಪ ಹಾಕಿದರೆ ಉಂಟಲ್ಲ, ರೈಸ್ ಖೀರ್ ರೆಡಿ. ಈ ರೈಸ್ ಬೇಕಾದರೆ ನೀವು ಇವರ ವೆಬ್ಸೈಟಿಗೆ ಹೋಗಿ ಆರ್ಡರ್ ಮಾಡ್ಬೋದು. ಇಲ್ಲದಿದ್ದರೆ ಈ ನಂಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು.